ಎಲ್ಲರಿಗೂ ನಮಸ್ಕಾರಗಳು. ಇಂದು ನಾವು ನಿಮ್ಮನ್ನ ಕರೆದುಕೊಂಡು ಹೋಗುತ್ತಿರುವುದು ಭಾರತದ ಪೌರಾಣಿಕ ಇತಿಹಾಸದಲ್ಲಿ ಅತ್ಯಂತ ರಹಸ್ಯಮಯ, ಪವಿತ್ರ ಮತ್ತು ಶಕ್ತಿಯುತ ಸ್ಥಳವೊಂದಕ್ಕೆ. ಅದು ಅಂಜನಾದ್ರಿ ಬೆಟ್ಟ. ಇದು ಕೇವಲ ಒಂದು ಬೆಟ್ಟವಲ್ಲ, ಇದು ಭಕ್ತಿಯ ಉಸಿರು, ಶಕ್ತಿಯ ಮೂಲ ಮತ್ತು ಪವನಪುತ್ರ ಹನುಮಂತನ ಜನ್ಮಭೂಮಿ ಎಂದು ನಂಬಲ್ಪಡುವ ದಿವ್ಯ ಸ್ಥಳ. ರಾಮಾಯಣದ ಕಾಲ, ಧರ್ಮ ಮತ್ತು ಅಧರ್ಮದ ಮಧ್ಯೆ ಹೋರಾಟ ನಡೆಯುತ್ತಿದ್ದ ಯುಗ. ಅಲ್ಲಿ ಜನ್ಮ ಪಡೆದ ವೀರನೊಬ್ಬನ ಕತೆ ಇಂದಿಗೂ ಕೋಟ್ಯಾಂತರ ಹೃದಯಗಳಿಗೆ ಧೈರ್ಯ ನೀಡುತ್ತಿದೆ. ಆ ವೀರನೇ ಶ್ರೀ ಹನುಮಂತ. ಅವನ ಕಥೆಯ ಆರಂಭವಾಗುವುದೇ ಈ ಪವಿತ್ರ ಅಂಜನಾದ್ರಿ ಬೆಟ್ಟದಲ್ಲಿ. ಹಾಗಾದ್ರೆ ಈ ಅಂಜನಾದ್ರಿ ಬೆಟ್ಟ ಎಲ್ಲಿದೆ? ನಮ್ಮ ಕರ್ನಾಟಕದಲ್ಲಿಯೇ ಇದೆ. ಅಂಜನಾದ್ರಿ ಬೆಟ್ಟ ಕರ್ನಾಟಕದ ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಸಿದ್ಧ ಹಂಪಿಯಿಂದ ಸುಮಾರು 20 ಕಿಲೋಮೀಟರ್ ದೂರ ಹಾಗೂ ತುಂಗಭದ್ರಾ ನದಿಯ ದಡದ ಬಳಿ ಇದೆ. ಈ ಪ್ರದೇಶವನ್ನ ಪುರಾಣಗಳಲ್ಲಿ ಕಿಷ್ಕಿಂಧ ಎಂದು ಕರೆಯಲಾಗಿದೆ. ಇದು ವಾನರರ ರಾಜಧಾನಿ. ರಾಮಾಯಣದ ಅನೇಕ ಮಹತ್ವದ ಘಟನೆಗಳಿಗೆ ಈ ನೆಲವು ಸಾಕ್ಷಿಯಾಗಿದೆ. ಈ ಬೆಟ್ಟಕ್ಕೆ ಯಾಕೆ ಅಂಜನಾದ್ರಿ ಎಂಬ ಹೆಸರು ಬಂದಿದೆ ಎಂಬುದಕ್ಕೆ ಒಂದು ಪುರಾಣದ ಕತೆ ಕೂಡ ಇದೆ. ಅಂಜನಾ ದೇವಿ ಒಬ್ಬ ಮಹಾ ತಪಸ್ವಿನಿ. ಅವಳ ಮನಸ್ಸಿನಲ್ಲಿ ಒಂದೇ ಆಸೆ, ದೇವರಂತಹ ಮಗನನ್ನ ಪಡೆಯಬೇಕು. ಅವಳು ಈ ಬೆಟ್ಟದಲ್ಲಿ ದೀರ್ಘಕಾಲ ತಪಸ್ಸು ಮಾಡುತ್ತಾಳೆ. ಬಿಸಿಲು, ಗಾಳಿ, ಮಳೆ ಯಾವುದಕ್ಕೂ ತಲೆಗೊಡದೆ ಅಂಜನೇ ದೇವಿಯ ತಪಸ್ಸು ಮುಂದುವರಿಯುತ್ತೆ. ಅಂಜನೇ ದೇವಿಯ ತಪಸ್ಸಿಗೆ ಮೆಚ್ಚಿದ ವಾಯುದೇವನು ಅವಳಿಗೆ ವರವನ್ನ ನೀಡುತ್ತಾನೆ. ಆ ವರವೇ ಹನುಮಂತನ ಜನ್ಮ. ವಾಯುದೇವನ ಆಶೀರ್ವಾದದಿಂದ ಶಿವಂಶಂ ಸೇರಿ ಒಬ್ಬ ಮಹಾವೀರನು ಜನ್ಮ ಪಡೆಯುತ್ತಾನೆ. ಅವನೇ ಅಂಜನೇಯ, ಪವನಪುತ್ರ, ಮಾರುತಿ, ಬಜರಂಗ ಬಲಿ. ಹನುಮಂತನು ಬಾಲ್ಯದಲ್ಲೇ ಅಪಾರ ಶಕ್ತಿಯನ್ನ ಹೊಂದಿದ್ದವನು. ಒಂದು ದಿನ ಆಕಾಶದಲ್ಲಿ ಹೊಳೆಯುತ್ತಿದ್ದ ಸೂರ್ಯನನ್ನ ನೋಡಿ ಅವನು ಅದನ್ನ ಹಣ್ಣು ಎಂದು ಭಾವಿಸಿದ. ಕ್ಷಣ ಮಾತ್ರದಲ್ಲಿ ಅವನು ಆಕಾಶಕ್ಕೆ ಹಾರಿದ. ದೇವತೆಗಳು ಬೆಚ್ಚಿ ಬಿದ್ದರು. ಇಂದ್ರನು ತನ್ನ ವಜ್ರಾಯುಧದಿಂದ ಹೊಡೆದನು. ಹನುಮಂತ ಭೂಮಿಗೆ ಬಿದ್ದನು. ಈ ಘಟನೆಯ ನಂತರ ಎಲ್ಲಾ ದೇವತೆಗಳು ಹನುಮಂತನಿಗೆ ವರವನ್ನ ನೀಡಿದರು. ಬ್ರಹ್ಮ ಅಮರತ್ವದ ಆಶೀರ್ವಾದ, ವಿಷ್ಣು ಅಪಾರ ಶಕ್ತಿ, ಶಿವ ಅಜೇಯತೆ, ವಾಯು ವೇಗ ಮತ್ತು ಬಲ. ಈ ಎಲ್ಲಾ ಶಕ್ತಿಗಳ ಮೂಲ ಭೂಮಿ ಅಂಜನಾದ್ರಿ ಬೆಟ್ಟ ಎಂದು ಭಕ್ತರು ನಂಬುತ್ತಾರೆ. ಕಿಷ್ಕಿಂಧ ಮತ್ತು ವಾನರ ಸಾಮ್ರಾಜ್ಯ. ಈ ಪ್ರದೇಶವೇ ರಾಮಾಯಣದಲ್ಲಿ ಉಲ್ಲೇಖಿಸಲಾಗಿರುವ ಕಿಷ್ಕಿಂಧ ರಾಜ್ಯ. ಇಲ್ಲಿಯೇ ಸುಗ್ರೀವ ಮತ್ತು ವಾಲಿ ನಡುವಿನ ಸಂಘರ್ಷ, ರಾಮನ ಆಗಮನ, ಹನುಮಂತನ ಭಕ್ತಿಯ ಆರಂಭ. ಅಂಜನಾದ್ರಿ ಬೆಟ್ಟ ಎಲ್ಲಾ ಘಟನೆಗಳಿಗೆ ಮೌನ ಸಾಕ್ಷಿ. ರಾಮ ಮತ್ತು ಹನುಮಂತನ ಭೇಟಿಯ ಜಾಗವೂ ಇದೆ. ಹನುಮಂತನು ಮೊದಲು ರಾಮನನ್ನ ಭೇಟಿಯಾದಾಗ ತನ್ನ ಶಕ್ತಿಯ ಅರಿವೇ ಇರಲಿಲ್ಲ. ಆದರೆ ರಾಮನ ಸೇವೆ ಮಾಡಿದ ನಂತರ ಅವನ ಜೀವನವೇ ಬದಲಾಗುತ್ತೆ. ರಾಮನಿಗಾಗಿ ಲಂಕೆಗೆ ಹಾರಿದ ಹನುಮಂತ, ಸೀತೆಯನ್ನು ಕಂಡ ಹನುಮಂತ, ಅಗ್ನಿಯ ಮೂಲಕ ಲಂಕೆಯನ್ನು ಸುಟ್ಟ ಹನುಮಂತ. ಆ ಧೈರ್ಯದ ಮೂಲ ಕೂಡ ಅಂಜನಾದ್ರಿ ಬೆಟ್ಟವೇ ಆಗಿದೆ. ಇಂದು ಈ ಅಂಜನಾದ್ರಿ ಬೆಟ್ಟದ ಶಿಖರದ ಮೇಲೆ ಆಂಜನೇಯನ ದೇವಾಲಯ ಇದೆ. ಬೆಟ್ಟದ ಶಿಖರಕ್ಕೆ ಸುಮಾರು 575ಕ್ಕೂ ಹೆಚ್ಚು ಮೆಟ್ಟಿಲುಗಳು ಇವೆ. ಪಾದಯಾತ್ರೆ ಮಾಡುವಾಗ ಪ್ರತಿ ಹೆಜ್ಜೆಯಲ್ಲೂ ಭಕ್ತಿಗೆ ಪರೀಕ್ಷೆ. ಮೇಲಕ್ಕೆ ಹತ್ತಿದಾಗ ಸಿಗುವ ಅನುಭವ ಶಬ್ದವಿಲ್ಲ, ಶಾಂತಿ ಮತ್ತು ದೈವಿಕ ಶಕ್ತಿ ಮಾತ್ರ. ಶಿಖರದಲ್ಲಿರುವ ಶ್ರೀ ಹನುಮಂತ ದೇವಸ್ಥಾನ ಅತ್ಯಂತ ಪವಿತ್ರವಾದ ಕ್ಷೇತ್ರ. ಇಲ್ಲಿ ಪ್ರಾರ್ಥನೆ ಮಾಡಿದರೆ ಭಯ ಹೋಗುತ್ತೆ, ಆತ್ಮವಿಶ್ವಾಸ ಬರುತ್ತೆ, ಜೀವನದ ಅಡೆತಡೆಗಳು ಕಡಿಮೆಯಾಗುತ್ತವೆ ಎಂಬ ನಂಬಿಕೆಗಳು ಶತಮಾನಗಳಿಂದಲೂ ಇವೆ. ಇಂದು ಕೂಡ ಸಾವಿರಾರು ಭಕ್ತರು ಅಂಜನಾದ್ರಿ ಬೆಟ್ಟಕ್ಕೆ ಪಾದಯಾತ್ರೆ ಮಾಡುತ್ತಾರೆ. ವಿಶೇಷವಾಗಿ ಹನುಮಾನ್ ಜಯಂತಿ, ಶನಿವಾರ, ಅಮಾವಾಸ್ಯೆ ದಿನಗಳಲ್ಲಿ ಇಲ್ಲಿ ಭಾರೀ ಭಕ್ತ ಸಮೂಹ ಕಂಡುಬರುತ್ತೆ. ಅಂಜನಾದ್ರಿ ಬೆಟ್ಟ ಇಂದಿಗೂ ಪೌರಾಣಿಕ ಕಥೆಯಲ್ಲೇ ನಿಲ್ಲದೆ ಭಕ್ತಿಯ ಕೇಂದ್ರವಾಗಿದೆ. ವಿಜ್ಞಾನ ಏನು ಹೇಳಿದ್ರು ಭಕ್ತರಿಗೆ ಇದು ಹನುಮಂತನ ಜನ್ಮಭೂಮಿಯೇ ಆಗಿದೆ. ಅಂಜನಾದ್ರಿ ಬೆಟ್ಟ ಕೇವಲ ಒಂದು ಪ್ರವಾಸ ಸ್ಥಳವಲ್ಲ, ಇದು ಧೈರ್ಯದ ಪಾಠ, ನಿಷ್ಠೆಯ ಸಂಕೇತ, ಭಕ್ತಿಯ ಶಿಖರ. ಹನುಮಂತನ ಜೀವನದ ಮೊದಲ ಅಧ್ಯಾಯ ಇಲ್ಲಿಯೇ ಆರಂಭವಾಯಿತು. ಇದಿಷ್ಟು ಅಂಜನಾದ್ರಿ ಬೆಟ್ಟದ ಬಗ್ಗೆ ಸ್ವಲ್ಪವೇ ಮಾಹಿತಿ. ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.